ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಷಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ, ಇವತ್ತಿನ ನುಡಿಸ್ಮರಣೆ ನಮನ 275ನೇ ನುಡಿಸ್ಮರಣೆ ನಮನ. ಇದು ಒಂದು ದೊಡ್ಡ ಘಟ್ಟ ಕೂಡ. ಇದು ಈ ಚೈತ್ರ ಮಾಸದಲ್ಲಿ ಬಂದಿರತಕ್ಕಂಥ ಒಂದು ಪರ್ವಕಾಲ. ಈ ಚೈತ್ರ ಮಾಸದಲ್ಲಿ ಈಗಾಗಲೇ ಹೇಳಿದಂತೆ ಸಾಕಷ್ಟು ಯತಿವರಣ್ಯರ ದಾಸಶ್ರೇಷ್ಠರ ಆರಾಧನೆಗಳು ವರ್ಧಂತಿಗಳು ಬಂದಿವೆ. ಈ ಒಂದು ವಿಷಯದಲ್ಲಿ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 8ನೇ ಯತಿಶ್ರೇಷ್ಠರಾದ ವಾಗೀಶತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬಹಳ ವೈಭವದಿಂದ ನಡೀತು. ಆ ವಿಶೇಷ ಅಂತ ಹೇಳಿದರೆ ಕವೀಂದ್ರ ತೀರ್ಥರಿಂದ ಅವರು ಆಶ್ರಮ ಸ್ವೀಕಾರ ಮಾಡಿದರು. ಅವರ ಪೂರ್ವಾಶ್ರಮದ ಹೆಸರು ರಘುನಾಥಾಚಾರ್ಯರಂತ ಹೇಳಿ. ಅವರ ಅತ್ಯಂತ ವೈಭವದ ಕಾಲ. ಅವರ ಒಂದು ಸಾಧನೆ ಇಡೀ ದೇಶದಾದ್ಯಂತ ಸಂಚಾರ ಮಾಡಿ ಒಂದು ಮತದ ಪ್ರಚಾರ ಮಾಡಿದಂಥ ಕೀರ್ತಿ ವಾಗೀಶ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅವರ ವೃಂದಾವನ ನಾವು ಇವತ್ತು ನವವೃಂದಾವನ ಗಡ್ಡೆ ಅಂತ ಏನು ಕರಿತೀವಿ, ಆನೆಗುಂದಿಯಿಂದ ಹತ್ತಿರತಕ್ಕಂಥ ಗಡ್ಡೆಯಲ್ಲಿ ಕವೀಂದ್ರ ತೀರ್ಥರ ಅವರ ಗುರುಗಳ ಸನ್ನಿಧಿಯಲ್ಲಿ ಅವರ ವೃಂದಾವನಸ್ಥರಾದರು. ನವವೃಂದಾವನಕ್ಕೆ ಹೋದಾಗ ನೀವು ಪದ್ಮನಾಭ ತೀರ್ಥರ ಜೊತೆಗೆ ರಘುವೀರ್ಯರ ತೀರ್ಥರ ವೃಂದಾವನ ದರ್ಶನ ಮಾಡಬಹುದು, ಕವೀಂದ್ರ ತೀರ್ಥರು ವಾಗೀಶ ತೀರ್ಥರ ವೃಂದಾವನ ದರ್ಶನ ಕೂಡ ಮಾಡಬಹುದು ಅಂತ ಹೇಳ್ತಾ, ಅದೇ ಒಂದು ಭಾಗದಲ್ಲಿ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 37ನೇ ಯತಿಶ್ರೇಷ್ಠರು ಮತ್ತು ಅವರ ಪೂರ್ವಾಶ್ರಮದ ಹೆಸರು ಸುಪ್ರಜ್ಞಾನಂದಾಚಾರ್ಯರು. ಅಂದರೆ 30ನೇ ಹೆಸರು ಶ್ರೇಷ್ಠರು ಅಂತ ಯಾರಂತ ಹೇಳಿದರೆ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಸುಜೇಂದ್ರ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದರು. ನಾವು ನೋಡಿದಂಥ ಯತಿಶ್ರೇಷ್ಠರಲ್ಲಿ ಅತ್ಯಂತ ಶಾಂತ ಸ್ವಭಾವದ ಅತ್ಯಂತ ಸಜ್ಜನ ಸಭ್ಯ ಯತಿಗಳು ಅಂತ ಹೇಳಿದರೆ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರು. ಅವರನ್ನು ನಡೆದಾಡುವ ರಾಘವೇಂದ್ರ ಸ್ವಾಮಿಗಳಂಥೇಳಿ ಸಾಕಷ್ಟು ಜನರು ಅವರ ಒಂದು ಭಕ್ತಿಯಿಂದ ಸೇವೆಯನ್ನು ಮಾಡಿದ್ದಾರೆ. ಸುಷುಮೇಂದ್ರ ತೀರ್ಥರ ಮುಖ ಅಂತ ಹೇಳಿದರೆ ಯಾವಾಗಲೂ ನಗುಮುಖ. ನಾವು ಅವರ ಮುಖದಲ್ಲಿ ನಗುಮುಖದ ಜೊತೆಗೆ ನರಸಿಂಹ ಅವತಾರ ಒಂದು ರೂಪವನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವರು ಕೈಯಿಂದ ಒಂದು ಆಶೀರ್ವಾದ ಮಾಡಿದರೆ ಸಾಕು, ಎಷ್ಟೋ ಜನರಿಗೆ ಅವರಲ್ಲಿರ್ತಕ್ಕಂಥ ರೋಗ ರುಜಿನಗಳ ಜೊತೆಗೆ ಅವರ ಎಲ್ಲ ಕೆಲಸ ಕಾರ್ಯಗಳು ಯಾವುದೇ ವಿಘ್ನಗಳು ಬರುವಂತೆ ಸಾಗಿದೆ. ಅತ್ಯಂತ ಶಾಂತ ಸ್ವಭಾವದ ಶ್ರೀಗಳವರು ಅಂತ ಹೇಳಿದ ಸುಷುಮೇಂದ್ರ ತೀರ್ಥರು. ಅವರು ಎಲ್ಲೇ ಹೋಗಲಿ ಸುಷುಮೇಂದ್ರ ತೀರ್ಥರು ಬರ್ತಾರಂದರೆ ಅಲ್ಲಿ ಜನಸಾಗರನೇ. ಅತಿ ಹೆಚ್ಚು ಮೃತ್ತಿಕಾ ವೃಂದಾವನ ಸ್ಥಾಪನೆ ಮಾಡಿದ ಕೀರ್ತಿ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರು ಸಲ್ತಾ ಇದೆ. ಅತ್ಯಂತ ಯಾವುದೇ ಫಲಾಪೇಕ್ಷೆ, ನಾನು ಈಗಿನ ಒಂದು ಪರಂಪರೆ ನೋಡಿದರೆ ಯತಿಗಳು ನಾವಾಗಬೇಕು ನೀವಾಗಬೇಕು ಅಂಥೇಳಿ ಬಡಿದಾಡುವ ಒಂದು ಕಾಲದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಅಂಥ ಆ ಭಾವವನ್ನು ಹೊಂದಿರತಕ್ಕಂಥ ಸುಷುಮೇಂದ್ರ ತೀರ್ಥರು ಸಾಕಷ್ಟು ಮೃತ್ತಿಕಾ ವೃಂದಾವನವನ್ನು ಸ್ಥಾಪನೆ ಮಾಡಿದ್ದಾರೆ. ಅಂಥ ಮೃತ್ತಿಕಾ ವೃಂದಾವನ ಸ್ಥಾಪನಾ ಮಾಡಿದ ಪರಮ ಪೂಜ್ಯ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಮಂತ್ರಾಲಯದಲ್ಲೇ ಅವರ ಒಂದು ವೃಂದಾವನ ಆಯಿತು. ಯಾಕಂತ ಹೇಳಿದ್ರೆ ರಾಯರ ಸನ್ನಿಧಿಯಲ್ಲಿ ರಾಯರ ಅತ್ಯಂತ ಭಕ್ತರು. ರಾಯರು ಅವರು ಮಳೆ ಬರ್ತದಂದರೆ ಬರ್ತಿತ್ತು. ಅಷ್ಟು ಅವರು ಬಾಯಲ್ಲಿ ನುಡಿತಕ್ಕಂಥ ಪ್ರತಿಯೊಂದು ಮಾತುಗಳು ಇವತ್ತು ಕಾರ್ಯರೂಪಕ್ಕೆ ಆಗಿದೆ. ಅದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಸುಷುಮೇಂದ್ರ ತೀರ್ಥರ ಸ್ಮರಣೆ ಮಾಡಿದರೆ ಸಾಕು, ಅವರು ಕೇವಲ ಯತಿಗಳು ಅಪೇಕ್ಷೆ ಪಡಲಿಲ್ಲ, ಯತಿಗಳೇ ಅವ್ರನ್ನ ಹುಡ್ಕೊಂಡು ಬಂದು ಅವರಿಗೆ ಆಶ್ರಮ ಕೊಟ್ಟರು. ಯಾಕಂದರೆ ಕೇವಲ ನಂಜನಗೂಡಿನಲ್ಲಿ ತೀರ್ಥ ಕೊಡ್ತಕ್ಕಂಥ ಆಚಾರ್ಯರಾಗಿದ್ದರು. ಅಂಥ ಅವರಿಗೆ ಕೇವಲ ಅಲ್ಪಾವಧಿಯಲ್ಲಿಯೇ ಅವರು ಪೂಜೆ ಮಾಡ್ಬೇಕಂತ ಹೇಳಿ ಯತಿಗಳ ಸಂಕಲ್ಪ ಇದ್ದರೆ, ಆ ಭಗವಂತನ ಮೂಲರಾಮನ ಸಂಕಲ್ಪ ಹೆಂಗಿತ್ತು ಅಂತ ಹೇಳಿದ್ರೆ ಇವ್ರ ಕಡೆಯಿಂದ 24 ವರ್ಷ ಸೇವೆಯನ್ನು ತೊಗೊಂಡ್ರು. ಅಂಥ ಸುಷುಮೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ, ಅದೇ ಒಂದು ಪರಂಪರೆಯಲ್ಲಿ ನಮ್ಮ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಒಂದು ಆರಾಧನೆ ಕೂಡ ಬಂದಿದೆ. ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಅಂತ ಹೇಳಿದರೆ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮ ಸ್ವೀಕಾರ ಮಾಡಿದರು. ಸತ್ಯಪ್ರಿಯರಿಗೆ ಮುಂದೆ ಆಶ್ರಮ ಕೊಟ್ಟರು. ಅದೇ ಪರಂಪರೆಯಲ್ಲಿ ಒಂದು ಸತ್ಯಪ್ರಿಯರು ಸತ್ಯಬೋಧರಿಗೆ. ಇಂಥ ಒಂದು ಪರಂಪರೆ ಸತ್ಯವಿಜಯ ತೀರ್ಥರ ಅಂತ ಹೇಳಿದರೆ ಕೇವಲ 11 ವರ್ಷ ಅವರು ಪೀಠದಲ್ಲಿದ್ದರೂ ಕೂಡ ಅವರು
ಕಾರ್ಯಕ್ಷಮತೆಗೆ ಒಂದು ಮೆಚ್ಚಿ, ಅಲ್ಲಿ ದಕ್ಷತೆಗೆ ಮೆಚ್ಚಿ ಅಲ್ಲಿ ರಾಜ ಅವರಿಗೆ ಒಂದು ಏರಿಯಾ ಕೊಡ್ತಾನೆ. ಅದಕ್ಕೆ ಇವತ್ತಿಗೂ ಅದಕ್ಕೆ ಸತ್ಯವಿಜಯ ನಗರ ಅಂತ ಹೇಳಿ ಕರಿತಾ ಇದ್ದಾರೆ. ಆ ಸತ್ಯವಿಜಯ ನಗರ ಅಲ್ಲೇ ಅವರ ವೃಂದಾವನಸ್ಥರಾದರು. ನಾವು ಸತ್ಯವಿಜಯ ತೀರ್ಥರ ಒಂದು ಸ್ಮರಣೆ ಮಾಡಿದರೆ ಸತ್ಯಪೂರ್ಣ ತೀರ್ಥರ ಸ್ಮರಣೆ ಮಾಡಿದಾಗ್ತದೆ, ಸತ್ಯಪ್ರಿಯರ ತೀರ್ಥರಾಗ್ತದೆ. ವಾಗೀಶ ತೀರ್ಥರಂದರೆ ಅಲ್ಲಿ ಕವೀಂದ್ರ ತೀರ್ಥರು ಬರ್ತಾರೆ, ವಾಗೀಶ ತೀರ್ಥರು ಬರ್ತಾರೆ. ಅಂತಹ ಒಂದು ಪರ್ವಕಾಲದಲ್ಲಿ ನಾವೆಲ್ಲರೂ ಇದ್ದೇವೆ. ಸುಷುಮೀಂದ್ರ ತೀರ್ಥರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಮುಂದೆ ಸುಷುಮೀಂದ್ರ ತೀರ್ಥರು ಸುವಿಧೇಂದ್ರ ತೀರ್ಥರಿಗೆ ಆಶ್ರಮ ಕೊಡ್ತಾರೆ. ಜ್ಯೇಷ್ಠ ಆಶ್ರಮ ಕರ್ತರು ಅಂತ ಹೇಳಿದರೆ ಸುವಿಧೇಂದ್ರ ತೀರ್ಥರು. ಅವರು ಕೂಡ ಸಾಕಷ್ಟು ಸುಷುಮೀಂದ್ರ ಜೊತೆಗೆ ಸಾಕಷ್ಟು ಸಂಚಾರವನ್ನು ಮಾಡಿದ್ದಾರೆ. ಸುಷುಮೀಂದ್ರ ತೀರ್ಥರಿಗೆ ಪ್ರೀತಿ ಪಾತ್ರರು ಅಂತ ಹೇಳಿದರೆ ಸುವಿಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಅದಾದ ನಂತರ ಇನ್ನೊಬ್ಬರಿಗೆ ಕೊಡ್ತಾರೆ, ಅದೇ ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ಆಗ್ತಾರೆ. ಸುಯತೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ಶ್ರೀಮಠವನ್ನು ಮುಂದುವರಿಸಿಕೊಳ್ಳತಕ್ಕಂಥ ಜವಾಬ್ದಾರಿಯನ್ನು ಹೊತ್ತು ಇವತ್ತಿಗೂ ಸುಯತೀಂದ್ರ ತೀರ್ಥರ ಒಂದು ಪರಂಪರೆ ಮುಂದುವರಿತಾ ಇದೆ. ಇವತ್ತು ನಾವು ಸುವಿಧೇಂದ್ರರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸುಷುಮೇಂದ್ರ ಸಲ್ತಾ ಇದೆ. ಯಾಕಂತ ಹೇಳಿದ್ರೆ ಸುವಿಧೇಂದ್ರ ತೀರ್ಥರಂದರೆ ಸಾಮಾನ್ಯ ಯತಿಗಳಲ್ಲ. ಇವತ್ತು ಭಾಗವತ ಅಂತ ನಾವು ಏನಾದರೂ ನೋಡಿದರೆ ಯಾದವಾರ್ಯರಿಗೆ ನಾವು ಯಾವುದೇ ರೀತಿ ಸ್ಮರಣೆ ಮಾಡ್ತೀವಿ, ಅದೇ ರೀತಿ ವಿಷ್ಣು ತೀರ್ಥರಿಗೆ ಸ್ಮರಣೆ ಮಾಡ್ತೇವೆ ಅಂತ ಕೆಲಸವನ್ನು ನಮ್ಮ ಸುವಿಧೇಂದ್ರ ತೀರ್ಥರು ಕೂಡ ಉಪನ್ಯಾಸದ ಮುಖಾಂತರ ಈಗಾಗಲೇ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಅಂತ ಸುವಿಧೇಂದ್ರ ತೀರ್ಥರ ನೋಡಿದ ಭಾಗ್ಯ ನಮಗೆಲ್ಲರೂ ಸಿಕ್ಕಿದೆ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ, ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.